ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಕರವಾಗಿ ಗಿಣ್ಣು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ತುಂಬ ಸ್ವೀಟ್ ಚೆನ್ನಾಗಿರುತ್ತೆ. ನೀವು ಒಂದು ಟ್ರೈ ಮಾಡಿ. ಎಮ್ಮೆ ಹಾಲಿಂದನೂ ಮಾಡ್ತಾರೆ, ಹಸುವಿನ ಹಾಲಿಂದನೂ ಮಾಡ್ತಾರೆ. ನಾನು ಇವತ್ತು ಹಸುವಿನ ಹಾಲಿಂದ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಇವತ್ತು ನಾನು ನಮ್ಮ ಮನೆಯಲ್ಲಿ ಯಾವ ವಿಧಾನದಲ್ಲಿ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ಸ್ಟವ್ ಮೇಲೆ ಒಂದು ದಪ್ಪ ತಳನಾದ ಪಾತ್ರೆ ಇಟ್ಕೊಂಡು ಅದಕ್ಕೆ ಹಾಲು ಹಾಕಿ, ಅದಕ್ಕೆ 2 ಅಚ್ಚು ಬೆಲ್ಲ ಹಾಕಿ, ಮತ್ತು 4 ಏಲಕ್ಕಿ ತೊಗೊಂಡು ಪೌಡರ್ ಮಾಡಿ ಅದಕ್ಕೆ ಹಾಕಿ, ಅದು ಚೆನ್ನಾಗಿ ಮಳ್ಳಬೇಕು. ಅದು ಚೆನ್ನಾಗಿ ಕುದಿಬೇಕು. ಒಂದು 7-8 ಕುದಿ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಅದು ಕುದಿಬೇಕು. ಅರ್ಧ ಕಪ್ಪು ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ. ಯಾಕೆಂದರೆ ನಾವು ಅರ್ಧ ಲೀಟರಷ್ಟು ಹಾಲಲ್ಲಿ ಮಾಡ್ತಾ ಇದ್ದೀವಲ್ವ, ಸೊ ಅದಕ್ಕಾಗಿ ಅಕ್ಕಿನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದು 2 ಕಪ್ಪು, ಹಾಗೂ 1 ಕಪ್ಪು ಅವಲಕ್ಕಿ, 1 ಹೋಳು ತೆಂಗಿನಕಾಯಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಇದು ಚೆನ್ನಾಗಿ ಕುದಿ ಮಳ್ಳಾದಮೇಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಫಸ್ಟು ಅಕ್ಕಿ ಪುಡಿ ಮಾಡ್ಕೊಂಡಿದ್ದೀವಲ್ಲ ಪೌಡರ್, ಅದನ್ನು ಹಾಕ್ಕೋಬೇಕಾಗುತ್ತೆ. ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಹಾಕೋಬೇಕು. ಆಮೇಲೆ ಅವಲಕ್ಕಿ ಹಾಕಿದ್ದೀವಿ, ಅದು ಸ್ಕಿಪ್ ಆಗಿದೆ. ನೆಕ್ಸ್ಟು ಸ್ವಲ್ಪ ರವೆ ನಮಗೆ ತೆಳ್ಳ ಅನಿಸ್ತು, ಸೊ ರವೆ ಹಾಕಿದ್ವಿ. ಅದು ಮಿಕ್ಸ್ ಮಾಡಬೇಕು. ಅದು ಗಂಟಾಗುತ್ತೆ, ನೋಡಿಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಹಾಗೂ ತಳೆ ಹಿಡಿಯುತ್ತೆ, ಅದನ್ನೆಲ್ಲ ನೋಡಿಕೊಂಡು ಮಿಕ್ಸ್ ಮಾಡಿ. ಹಾಗೆ ಇದು ಕಡಲೆ ಮತ್ತು ಕಡಲೆ ಬೀಜ ಹಾಕ್ತಾಯಿದ್ದೀವಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೋಡಿಕೊಂಡು ನೀವು ಮಿಕ್ಸ್ ಮಾಡಿ. ಕಾಯಿ ಹಾಕ್ತಾಯಿದ್ದೀವಿ. ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕದು. ಅದು ತಳ ಹಿಡಿಯುತ್ತೆ. ನೀವು ಸ್ಟಿಮ್ಮಲ್ಲಿ ಇಟ್ಕೊಂಡಿರಿ, ಗ್ಯಾಸ್ ಸ್ಟವು. ನೀಟಾಗಿ ಮಿಕ್ಸ್ ಆಗಿದೆ ನೋಡಿ. ಅದು ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಅದು ಹಳ್ಳದಿಗೆ ಬಿಡಬೇಕು. ಹಳ್ಳದ ಮೇಲೆ ರೆಡಿ ಆಗುತ್ತೆ ನೋಡಿ. ಹಳ್ಳಿದೆ, ಚೆನ್ನಾಗಿ ಹಳ್ಳಿದೆ ನೋಡಿ. ಫೈನಲಿ ನಮ್ಮ ಹಸುವಿನ ಗಿಣ್ಣು ರೆಡಿ ಟು ಈಟ್. ಪ್ಲೀಸ್ ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.